ರಾಯಚೂರಿನ ಮಸ್ಕಿಯಲ್ಲಿ ಇಬ್ಬರು ಕೊಚ್ಚಿ ಹೋದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಬ್ಬರಲ್ಲಿ ಈಗ ಜಲೀಲನ್ನ ರಕ್ಷಣೆ ಮಾಡಲಾಗಿದೆ. ಜಲೀಲನ್ನ ರಕ್ಷಣೆ ಮಾಡಿದ್ದಾರೆ ಸಿಬ್ಬಂದಿ. ಕ್ರೇನ್ ಮೂಲಕ ಜಲೀಲನ್ನ ರಕ್ಷಣೆ ಮಾಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಯಚೂರಿನ ಮಸ್ಕಿಯಲ್ಲಿ ಇಬ್ಬರು ಕೊಚ್ಚಿ ಹೋದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಇಬ್ಬರಲ್ಲಿ ಒಬ್ಬನನ್ನ ರಕ್ಷಣೆ ಮಾಡಿದ್ದಾರೆ ರಕ್ಷಣಾ ಸಿಬ್ಬಂದಿ. ಜಲೀಲನ್ನ ರಕ್ಷಣೆ ಮಾಡಲಾಗಿದೆ. ಕ್ರೇನ್ ಮೂಲಕ ಜಲೀಲನ್ನ ರಕ್ಷಣೆ ಮಾಡಲಾಗಿದೆ. ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊಚ್ಚಿ ಹೋದ ಚನ್ನಬಸಪ್ಪನಿಗಾಗಿ ಈಗ ಶೋಧ ಕಾರ್ಯ ಆರಂಭ ಆಗಿದೆ. ಆಲ್ಮೋಸ್ಟ್ 7 ಗಂಟೆಗಳ ಬಳಿಕ ಜಲೀಲನ್ನ ರಕ್ಷಣೆ ಮಾಡಲಾಗಿದ್ದು ರಕ್ಷಣೆಗೆ ಇಳಿದಿದ್ದಂತಹ 3 ಸಿಬ್ಬಂದಿ ಕೂಡ ಸೇಫ್ ಆಗಿದ್ದಾರೆ. ಯಾಕಂದ್ರೆ ಅದರಲ್ಲಿ ಒಬ್ಬ ಸಿಬ್ಬಂದಿ ಕೊಚ್ಚಿ ಹೋಗಿದ್ರು, ಅನಂತರ ಅವರನ್ನ ಕೂಡ ರಕ್ಷಣೆ ಮಾಡುವಂತ ಕೆಲಸ ಮಾಡಲಾಯಿತು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರೋದು ಜಲೀಲನ್ನ ಈಗ ಕ್ರೇನ್ ಮೂಲಕ ರಕ್ಷಣೆ ಮಾಡಿರುವಂತಹ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಕ್ರೇನ್ ಮೂಲಕ ಸಿಬ್ಬಂದಿ ಜಲೀಲನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಚನ್ನಬಸಪ್ಪನನ್ನ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ನೀರಿನ ಅಲೆಗೆ ಆತ ಕೊಚ್ಚಿ ಹೋಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಆತನನ್ನ ಹುಡುಕುವಂತಹ ಕಾರ್ಯ ಮಾಡಬೇಕಾಗಿದೆ. ರಾಯಚೂರಿನ ಮಸ್ಕಿಯಲ್ಲಿ ನೀರು ಬಂದಂತಹ ಹಿನ್ನೆಲೆಯಲ್ಲಿ ಬೆಳಗ್ಗಿನಿಂದಲೂ ಕೂಡ ಇಬ್ಬರು ಅಲ್ಲಿ ಸಿಕ್ಕಾಕೊಂಡಿದ್ರು. ಬಹಿರ್ದೆಸೆಗೆ ಹೋದಂತವರು ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ರು. ಮಸ್ಕಿ ನಾಲೆಯ ನೀರು ಹೊರಬಿಟ್ಟ ಕಾರಣಕ್ಕಾಗಿ ಅಲ್ಲಿ ಆ ತರದ ಸಿಚುವೇಶನ್ ನಿರ್ಮಾಣ ಆಗಿತ್ತು. ಅದರಲ್ಲಿ ಚನ್ನಬಸಪ್ಪ ಮತ್ತು ಜಲೀಲ್ ಇಬ್ರು ಕೂಡ ಸಿಕ್ಕಾಕೊಂಡಿದ್ರು. ಆದ್ರೆ ಚನ್ನಬಸಪ್ಪನನ್ನ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ನೀರಿನ ಸೆಳೆತಕ್ಕೆ ಆತ ಕೊಚ್ಚಿ ಹೋಗ್ತಾನೆ. ಆತನನ್ನ ರಕ್ಷಣೆ ಮಾಡೋದಕ್ಕೆ ಹೋದಂತಹ 3 ರಕ್ಷಣಾ ಸಿಬ್ಬಂದಿಯಲ್ಲಿ ಮತ್ತೊಬ್ಬ ಸಿಬ್ಬಂದಿ ಕೂಡ ಕೊಚ್ಕೊಂಡು ಹೋಗ್ತಾರೆ. ಆನಂತರ ಅವರನ್ನ ಸೇಫ್ ಮಾಡಲಾಗುತ್ತೆ. ಆದ್ರೆ ಚನ್ನಬಸಪ್ಪನನ್ನ ಇನ್ನೂ ಕೂಡ ಸೇಫ್ ಮಾಡೋದಕ್ಕೆ ಆಗಿಲ್ಲ. ಕೊಚ್ಕೊಂಡು ನೀರಲ್ಲಿ ಹೋಗಿರುವುದನ್ನ ಹುಡುಕಬೇಕಾಗಿದೆ. ಇನ್ನೊಂದ್ ಕಡೆ ಜಲೀಲ್ನನ್ನ ಈಗ ಕ್ರೇನ್ ಮೂಲಕ ರಕ್ಷಣೆ ಮಾಡಲಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸ್ಥಳೀಯರಾಗಿರುವಂತಹ ಪ್ರಕಾಶ್ ಅನ್ನೋರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ಅವರೀಗ ಜಲೀಲ್ನನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂಥದ್ದು ಒಂದು ಕಡೆ ನೀರಿನ ಅಬ್ಬರ ಕೂಡ ಜಾಸ್ತಿ ಆಗ್ತಾ ಇದೆಯಾ, ಹೇಗೆ ಈಗ ಚನ್ನಬಸಪ್ಪನನ್ನ ಹುಡುಕುವಂತ ಕೆಲಸ ಹೇಗ್ ಸಾಗ್ತಿದೆ ಅಲ್ಲಿ? ಮೇಡಮ್, ಈಗ ಅವರು ಜಲೀಲ್ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಆ ಕ್ರಿಯೆ ಮುಖಾಂತರ ಸತತ 3 ಗಂಟೆ ಕಾಲ ಕಾರ್ಯಾಚರಣೆ ನಡೆಸಿ ಅವನ ಮೇಲೆ ತಗೊಂಡ್ಬಂದ್ರೆ ಇವಾಗ ತಗೊಂಡಿದ್ರೆ ಅವನ ಆಸ್ಪತ್ರೆ ಶಿಫ್ಟ್ ಮಾಡಿದ್ದಾರೆ. ಸ್ಥಳೀಯ ಆಸ್ಪತ್ರೆಗೆ. ಸ್ಥಳದಲ್ಲಿ ಅಸಿಸ್ಟೆಂಟ್ ಕಮಿಷನರ್, ಡಿವೈಎಸ್ಪಿ, ವೈದ್ಯಾಧಿಕಾರಿಗಳು ಎಲ್ಲ ಸಹಕಾರ ಮಾಡಿದ್ದಾರೆ ಇವಾಗ. ಏನ ಈಗ ಅಲ್ಲಿ ನೊಳಗ ಸಿಲಿಕೊಂಡು ಎಲ್ಲರೂ ಬಂದಂಗಾಯ್ತು ಹೊರಗಡೆ. ಅಂದ್ರೆ ಈಗ ಅಲ್ಲಿ ಇನ್ನೊಬ್ರು ಇದ್ರಲ್ಲ ಈಗ ಚನ್ನಬಸಪ್ಪ ಅಂತ, ಅವ್ರಂತೂ ಕೊಚ್ಕೊಂಡು ಹೋಗಿದ್ದಾರೆ ನೀರಲ್ಲಿ. ಕೊಚ್ಚೋಗಿದ್ರೆ ಅವ್ನು ಬಾಡಿ ಹುಡ್ತಾ ಇದಾರೆ, ಶವ ಹುಡ್ತಾ ಇದಾರೆ ಅವನು. ಅಂದ್ರೆ ಈಗ ಎಲ್ಲೂ ಸೇಫ್ ಆಗಿ ಇರುವಂತಹ ಚಾನ್ಸಸ್ ಇಲ್ವಾ ಅಲ್ಲಿ? ಇಲ್ಲ ಸೇಫ್ ಆಗಿ ಚಾನ್ಸ್ ಇಲ್ಲ ಮೇಡಮ್. ಅಂದ್ರೆ ನೀರಿನ ರಭಸ ಜಾಸ್ತಿ ಇದೆ. ಆಮೇಲೆ ಎಲ್ಲೋ ಏನಾದ್ರೂ ಗಿಡ ಗಟ್ಟಿಗಳನ್ನ ಹಿಡ್ಕೊಂಡು ಎಲ್ಲಾದ್ರೂ ನಿಂತ್ಕೊಳ್ಳುವಂತ ಪರಿಸ್ಥಿತಿಯೂ ಇಲ್ಲ. ಸಾಧ್ಯತೆ ಕಡಿಮೆ. ಈಗ ಇಡೀ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ಮತ್ತು ಪುರಸಭೆಯವರು ಈಗ ಆಲ್ರೆಡಿ ಅವ್ರನ್ನ ಶೋಧನಾ ಕಾರ್ಯ ಆರಂಭ ಮಾಡಿದ್ದಾರೆ ಇವಾಗ. ಅಲ್ಲ, ಈಗ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ರಕ್ಷಣೆ ಆಲ್ಮೋಸ್ಟ್ ಆಗಿತ್ತಲ್ವಾ ಚನ್ನಬಸಪ್ಪ ಅವ್ರದ್ದು? ಏನಾಯ್ತು ಆ ಸಂದರ್ಭದಲ್ಲಿ? ರಕ್ಷಣೆ ಮಾಡಕ್ ಹೋದಾಗ ಒಂದು ಹಗ್ಗ ಹಾಕಿದ್ರು ಅವನಿಗೆ ಕರ್ಕೊಂಬರಕ್ಕೆ. 3 ಕರ್ಕೊಂಬರಕ್ ಹೋಗಿದ್ರು ಅಲ್ಲಿಗೆ. ಅರ್ಧ ದಾರಿ ಬಂದಾಗ ಆ ಹಗ್ಗ ಕಟ್ಟಾಯ್ತು. ಹಗ್ಗ ಕಟ್ಟಾದಾಗ ಚೆನ್ನಪ್ಪ ಸೇರಿ 3 ಸಿಬ್ಬಂದಿ ಕೊಚ್ಚಿ ಹೋದ್ರು. ಕೊಚ್ಚಿ ಹೋದಾಗ 3 ಸಿಬ್ಬಂದಿ 1 ಕಿಲೋಮೀಟರ್ ಹೋಗಿ ಹರ್ಕೊಂಡು ಹೋಗಿ ಜಾಲಿ ಗಿಡದಲ್ಲಿ ಸಹಾಯದಿಂದ ರಕ್ಷಣೆ ಪಡ್ಕೊಂಡ್ರು ಅವ್ರನ್ನ. ಆಮೇಲೆ ಪೊಲೀಸರು ಸಿಬ್ಬಂದಿ ರಕ್ಷಣೆ ಮಾಡಿತ್ತು 3ರನ್ನ. ಆದ್ರೆ ಚನ್ನಬಸಪ್ಪನ ಮಾಡಕ್ ಆಗ್ಲಿಲ್ಲ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಇವ್ರು ರಕ್ಷಣೆ ಮಾಡಕ್ ಹೋದ್ರು ಎಕ್ಸ್ಟ್ರಾ ಒಂದ್ ಇತ್ತು ಹೋಗ್ಬೇಕಾಗಿತ್ತು. ರಕ್ಷಾ ಕವಚ ಬರ್ತದಲ್ಲ, ಹಾಕ್ಬೇಕಾಗಿತ್ತು. ಸೇಫ್ ಗಾರ್ಡ್ ಹಾಕಿರ್ಲಿಲ್ಲ. ಒಂದ್ ತಪ್ಪಾಯ್ತಲ್ಲೇ. ಹಗ್ಗ ಅದು ಸ್ಟ್ರೆಂತ್ ಇರ್ಲಿಲ್ಲ. 2 ಮಿಸ್ಟೇಕ್ ಆಯ್ತು. ಅಂದ್ರೆ ಒಂದಷ್ಟು ಪೂರ್ವ ಸಿದ್ಧತೆ ಇರ್ಲಿಲ್ವಾ ಹಾಗಾದ್ರೆ ಅಲ್ಲಿ? ಪೂರ್ವ ಸಿದ್ಧತೆ ಕಡಿಮೆ, ಸಿದ್ಧತೆ ಆಗಿರ್ಲಿಲ್ಲ. ಪೂರ್ವ ಸಿದ್ಧ ಆಗದ ಕಾರಣ ಇದು ಅವಘಡ ನಡೆದಿದೆ. ಅಂದ್ರೆ ನೀರಿನ ರಭಸ ಎಷ್ಟಿದೆ, ನೀರಿನ ಆಳ ಇದೆ, ಏನು ತಿಳ್ಕೊಂಡಿಲ್ಲ. ಏನಿಲ್ಲ, ಏನು ತಿಳ್ಕೊಂಡಿಲ್ಲ ಅವರು. ಆಮೇಲೆ ಅದೇನಾಗಿದೆ ಅಂದ್ರೆ 2 ಗುಡ್ಡಗಳ ಮಧ್ಯೆ ಹರಿತಿರೋದ್ರಿಂದ ಸೆಳವು ಜಾಸ್ತಿ ಇದೆ ಅಲ್ಲಿ. ಎಂತ ಇದ್ರು ಕೂಡ ಕಿತ್ತು ಹೋಗುತ್ತಲ್ಲ, ಅದು ಇಂದ್ರಕ್ ಆಗಲ್ಲ ಹಗ್ಗ ಅಲ್ಲಿ. ಈಗ ಜಲೀಲ್ ನಮ್ಮವ್ರನ್ನ ಸತತ 3 ಗಂಟೆ ನಂತರ ಆ ಕ್ರೇನ್ ತರಿಸಿ ಕ್ರೇನ್ ಸಹಾಯದಿಂದ ಟ್ರಾಫಿಕ್ ಬಂದ್ ಮಾಡಿ
ಎರಡು ಕಡೆ ಇವತ್ತು ಮಾರ್ಕೆಟ್ ಮಸ್ತಿ ಎರಡು ಕಡೆ ಟ್ರಾಫಿಕ್ ಮಾಡಿ ಸುಮಾರು ಒಂದು 3 ಗಂಟೆ ಜನಜೀವನ ಅಸ್ತವ್ಯಸ್ತ ಇಲ್ಲಿ. ಸಿಟಿ ಮಧ್ಯದಲ್ಲಿ ಇದೆ ಹಳ್ಳ ಅದು. ಹೀಗಾಗಿ ತೊಂದರೆ ಆಗಿದೆ. ಈಗ ರಕ್ಷಣೆ ಮಾಡಿದ್ದಾರೆ. ಸದ್ಯ ಜಲೀಲ್ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಂದ್ರೆ ಈಗ ಅವರು ಒಂದ್ ಸ್ವಲ್ಪ ಭಯ ಪಟ್ಕೊಂಡಿದ್ರ ಹೇಗೆ ಅಂತ ಹೇಳಿ? ಸ್ವಲ್ಪ ಭಯ ಆಗಿದೆ ಅವ್ರಿಗೆ, ಭಯ ಆಗಿದೆ. ಕಣ್ ಮುಂದೆ ಬರ್ಕೊಂಡಲ್ಲ ಅವ್ನ್ ಭಯ ಆಗಿದೆ. ಸಹಜ ಅದು ಕಣ್ಮುಂದೆ ಬರ್ಕೊಂಡು ಹೋದಾಗ ಅದು ಸಹಜ ಆಗೇ ಆಗತ್ತೆ ಭಯ ಅವನಿಗೆ. ಹೀಗಾಗಿ ಅವನ ಕ್ರೇನ್ ಕಟ್ಟಿ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಎಲ್ಲ ಆಡಳಿತ ನಿಂತು ಅವನ ಸತತ 3 ಗಂಟೆಗಳ ನಂತರ ನಡಿ ಮೇಲೆ ತಂದು ಅವನ ಆಸ್ಪತ್ರೆ ಶಿಫ್ಟ್ ಮಾಡಿದ್ದಾರೆ. ಈಗ ಎಲ್ಲ ಆಗಿದೆ. ಕಂಟಿನ್ಯೂ ಮಾಡ್ತಿದಾರಾ? ಮಾಡ್ತಾ ಇದ್ದಾರೆ ಶುರುವಾಗಿದೆ ಮೇಡಮ್. ಓಕೆ. ಈಗ ಒಂದ್ ಕಡೆ ಸಿಬ್ಬಂದಿಗಳ ಕೊರತೆ ಏನು ಇಲ್ಲ ಅಲ್ಲಿ, ಆತರ ಏನಿಲ್ಲ ಅಲ್ಲ? ಇಲ್ಲಿ ಏನಿಲ್ಲ ಮೇಡಮ್, ಇಲ್ಲಿ ಸಿಬ್ಬಂದಿ ಇಲ್ಲ. ಇಲ್ಲಿ ಮಸ್ಕಿಯಲ್ಲಿ ಅಗ್ನಿಶಾಮಕ ಠಾಣೆ ಆಗ್ಬೇಕಾಗಿತ್ತು. ಮಸ್ಕಿ ತಾಲೂಕು ಹೆಡ್ ಕ್ವಾರ್ಟರ್ ಆಗಿಲ್ಲ. ನಮಗ ಇಲ್ಲೇ ಅಗ್ನಿಶಾಮಕ ಸಿಬ್ಬಂದಿ ತಪ್ಪ ಇಷ್ಟೊತ್ತಿಗಾಲೇ ಅವ್ರನ್ನ ರಕ್ಷಣೆ ಮಾಡೋದಾಗಿತ್ತು. ನಾವು ಲಿಂಗಸೂರಿಂದ ಸಿಂಧೂರಿಂದ ತಂಡ ಕರ್ಸ್ಬೇಕಾಗಿತ್ತು. ಈಗ ಅವ್ರು ಬರ್ಬೇಕಾದ್ರೆ 1 ಗಂಟೆ ಟೈಮ್ ಹಿಡಿತದೆ ಇಲ್ಲಿ. ಈಗ ನೀರಿನ ರಭಸ ಜಾಸ್ತಿ ಆಯ್ತು, ನೀರಿನ ಹರಿವು ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೆಚ್ಚಾಗ್ತಾ ಇದೆ. ಓಕೆ ಫೈನ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಕೊಪ್ಪಳ ಜಿಲ್ಲಾದ್ಯಂತ ನಿನ್ನೆ ರಾತ್ರಿಯಿಂದ ಭಾರಿ ಮಳೆಯಾಗ್ತಾ ಇದೆ. ಕಿನ್ನಾಳ ಡ್ಯಾಂನಿಂದ ಹಳ್ಳಕ್ಕೆ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ನೀರಿನ ರಭಸ ಮತ್ತು ಮಳೆಯಿಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕೊಚ್ಚಿ ಹೋಗಿದೆ. ಕೋಳೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ತಡೆಗೋಡೆಯೂ ಕೂಡ ಕಿತ್ತು ಹೋಗಿದೆ. ಸುಮಾರು 10 ಎಕರೆ ಜಮೀನಿನಲ್ಲಿದ್ದ ಬೆಳೆ ಸಂಪೂರ್ಣ ನಾಶ ಆಗಿದೆ. ಸಣ್ಣ ನೀರಾವರಿ ಇಲಾಖೆ ಮೇಲೆ ಕಳಪೆ ಕಾಮಗಾರಿಯ ಆರೋಪವನ್ನ ಮಾಡಲಾಗಿದೆ. ಅದೇ ಸಿಚುವೇಶನ್ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಬಸವರಾಜ್ ಕುರುಗಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ನಿನ್ನೆ ರಾತ್ರಿ ಸುರಿದಂತ ಭಾರೀ ಮಳೆಯಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಹಲವು ಕಡೆ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಕುಸಿದುಕೊಂಡು ಹೋಗಿವೆ. ನಾವೀಗ ಕಿನ್ನಾಳದ ಹಿರೇಹಳ್ಳದಿಂದ ಹರಿಯುವಂತ ನೀರನ್ನ ತಡಿಲಿಕ್ಕಾಗಿ ಕೋಳೂರಿನ ಬಳಿ ನಿರ್ಮಾಣ ಮಾಡಿರುವಂತ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸ್ಥಳದಲ್ಲಿದ್ದೀವಿ. ನನ್ನ ಬಲಭಾಗದಲ್ಲಿ ನೀವು ನೋಡ್ತಿರ್ಬೋದು, ನಿನ್ನೆಯ ಮಳೆಗೆ ಈ ಕೋಳೂರಿನ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ತಡೆಗೋಡೆ ಮತ್ತು ಅದರ ತಡೆಗೋಡೆಯ ಸುತ್ತ ಇರುವಂತ ಹೊಲದ ಮಣ್ಣು ಕುಸಿದು ಬಿದ್ದಿದೆ. ನೀರು ಎಷ್ಟು ರಭಸವಾಗಿ ಹರಿತಿದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ನೋಡಬಹುದು. ಅದೇ ರೀತಿ ದಂಡೆಯಲ್ಲಿ ಮಣ್ಣು ಯಾವ ರೀತಿ ಕುಸಿತಾ ಬಂದಿದೆ. ತಡೆಗೋಡೆಯನ್ನು ಮೀರಿ ಸುಮಾರು 50 ಮೀಟರ್ ದೂರದಲ್ಲಿ ಇರುವಂತ ಹೊಲ ಮತ್ತು ಗದ್ದೆಗಳ ಮಣ್ಣು ಕೂಡ ಕುಸಿದು ಬಿದ್ದಿದೆ. ಈಗಲೂ ಕೂಡ ಹಂತ ಹಂತವಾಗಿ ಕುಸಿತಾನೇ ಇದೆ. ಈ ಮಣ್ಣಿನ ಕುಸಿತದಿಂದ ಸುಮಾರು 14-15 ಪಂಪ್ ಸೆಟ್ಗಳು ಕೂಡ ಸಂಪೂರ್ಣ ನಾಶ ಆಗಿವೆ. ಹಾಗೆಯೇ ಅದರ ಮುಂಭಾಗದಲ್ಲಿ ನೀವು ನೋಡ್ತಿರ್ಬೋದು, ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಕಟ್ಟಿರುವಂತ ತಡೆಗೋಡೆ ಯಾವ ರೀತಿ ಕುಸಿದು ಬಿದ್ದಿದೆ. ಹಾಗೇನೆ ನೀರಿನ ಗೇಟ್ಗಳನ್ನ ಎತ್ತಲಾರ್ದಕ್ಕೆ ಹಳ್ಳದಲ್ಲಿರುವಂತ ಎಲ್ಲ ಸಾಕಷ್ಟು ತ್ಯಾಜ್ಯಗಳು ಕೂಡ ಈಗ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಅಂಟ್ಕೊಂಡು ಬಂದಿದೆ. ಅದೇ ರೀತಿ ಬ್ರಿಡ್ಜ್ ಕಮ್ ಬ್ಯಾರೇಜಿನ ತಡೆಗೋಡೆ ಎಲ್ಲಿವರೆಗೂ ಕುಸಿದಿದೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು. ಅಲ್ಲಿಂದ ಹಿಡಿದು ಸುಮಾರು 50 ಮೀಟರ್ ದೂರದವರೆಗೆ ಹೊಲಗಳ ಮಣ್ಣು ಈಗಲೂ ಕೂಡ ಹಂತ ಹಂತವಾಗಿ ಕುಸಿತಾನೇ ಇದೆ. ಜಮೀನಿನ ರೈತರು ಮತ್ತು ಜಮೀನಿನ ಮಾಲಕರು ಕೂಡ ಅಲ್ಲಿ ಆ ಭೂಮಿಯನ್ನು ತಮ್ಮ ಭೂಮಿಯನ್ನ ಹಾಳಾಗಿರುವಂತಹ ಪಂಪ್ಸೆಟ್ ಅನ್ನ ನೋಡ್ತಾ ಇದ್ದಾರೆ. ಆ ಭಾಗಕ್ಕೆ ಜನಪ್ರತಿನಿಧಿಗಳು ಭೇಟಿ ಕೊಟ್ಟು ರೈತರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿ ಈ ಬ್ರಿಡ್ಜ್ ಕಮ್ ಬ್ಯಾರೇಜಿನ ದೃಶ್ಯವನ್ನ ನೀವು ನೋಡ್ತಿರ್ಬೋದು. ಇಲ್ಲಿ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಈಗಲೂ ಕೂಡ ಕುಸಿತಾನೇ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಿ, ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಒಂದು ರಸ್ತೆ ಯಾವ ರೀತಿ ಹಂತ ಹಂತವಾಗಿ ಟಿಸಿಲು ಹೊಡಿತಾ ಇದೆ ಅನ್ನೋದನ್ನ ನೋಡ್ತಿರ್ಬೋದು. ಈಗಷ್ಟೇ 10 ನಿಮಿಷಗಳ ಕೆಳಗೆ ಇದು ಕೂರ್ಕೊಂಡಿತ್ತು. ಈಗಾಗಲೇ ಸುಮಾರು 1.5 ಸೆಂಟಿಮೀಟರ್ನಷ್ಟು ಇದು ಏನು ಬಿರುಕು ಬಿಡ್ತಾ ಇದೆ. ಕೊಪ್ಪಳದ ತಹಶೀಲ್ದಾರ್ GB ಮಜ್ಗಿ ಅವರು ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಮೇಲ್ಭಾಗದಲ್ಲೇ ಇದ್ದಾರೆ. ಅದೇ ರೀತಿ ಸಾರ್ವಜನಿಕರು ಕೂಡ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ಇದ್ದಾರೆ. ಈಗ ಈ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ತಹಶೀಲ್ದಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸರ್, ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕುಸಿದು ಬಿದ್ದಿದೆ, ಏನ್ ಹೇಳ್ತಿದ್ರ ಬಗ್ಗೆ? ಇದು ಆ್ಯಕ್ಚುಲಿ ಈ ಹಿಂದೆ ಕೂಡ ಒಂದು 2 ತಿಂಗಳಿಂದ ಕೂಡ ಮಳೆ ಆಗಿ ಟೈಪ್ ಸ್ವಲ್ಪ ಆಗಿತ್ತು. ಅವು ಕೂಡ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗಳಿಗೆ ನಾವು ಆ್ಯಕ್ಚುಲಿ ಅವ್ರನ್ನ ಹೇಳಿದ್ವಿ. ಈಗ ಜಾಸ್ತಿ ನಿನ್ನೆ ರಾತ್ರಿ ಆದಂಥ ಮಳೆಗೆ ಜಾಸ್ತಿ ನೀರು ಬಂದಿದ್ದಕ್ಕೆ ಆ್ಯಕ್ಚುಲಿ ಈ ಜಮೀನು ಮಣ್ಣು ಸಮೇತ ಕೊಟ್ಟಿರೋದು ಸುಮಾರು ಒಂದು 2ರಿಂದ 3 ಹೆಕ್ಟರ್ ಆಗ್ಬೋದು. ಈ ಬಗ್ಗೆ ಸ್ಥಳಕ್ಕೆ ನಮ್ಮ ಸಿಬ್ಬಂದಿಗಳು ಬಂದಿರುತ್ತೆ, ಪರಿಶೀಲನೆ ಮಾಡಿ NDRF ಗೈಡ್ಲೈನ್ಸ್ ಪ್ರಕಾರ ಅವ್ರಿಗೇನು ಪರಿಹಾರ ಕೊಡಬೇಕಾಗ್ತದೆ ಮಾಡಿ. ಒಟ್ಟಾರೆ ಈ ಮಳೆಯಿಂದ ಅವಾಂತರ ಆಗಿದ್ದು ಸತ್ಯ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಕುಸಿದಿದ್ದು ರೈತರ ಜಮೀನುಗಳಿಗೆ ಹಾನಿಯಾಗಿದ್ದು ಸತ್ಯ. ಇದಕ್ಕೆ ಸಂಬಂಧಪಟ್ಟಂತೆ NDRF ಗೈಡ್ಲೈನ್ಸ್ ಪ್ರಕಾರ ನಾವು ರೈತರಿಗೆ ಪರಿಹಾರವನ್ನ ಕೊಡ್ತೀವಿ ಅನ್ನುವಂಥ ಮಾತನ್ನ ತಹಶೀಲ್ದಾರ್ GB ಮಜ್ಗಿ ಅವರು ಹೇಳಿದ್ದಾರೆ. ಬಸವರಾಜ್ ಕರುಗಲ್, ನ್ಯೂಸ್ 18 ಕನ್ನಡ. ಹಳ್ಳ ದಾಟುವಾಗ ಕೊಚ್ಚಿ ಹೋಗಿದ್ದಾರೆ ವೃದ್ಧ, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಕೊಪ್ಪಳದ ಹುಲಿಗಿ ಶಿವಪುರದ ನಡುವಿನ ಸೇತುವೆ ಮೇಲಿಂದ ಸೈಕಲ್ ಎತ್ಕೊಂಡು ಬರ್ತಾ ಇದ್ದ ವೃದ್ಧ ನೀರು ಪಾಲಾಗಿದ್ರು. ಸುಮಾರು ಅರ್ಧ ಕಿಲೋಮೀಟರ್ ದೂರ ಕೊಚ್ಚಿ ಹೋಗಿದಂತಹ ಅಜ್ಜ ಈಗ ಈಜಿ ದಡ ಸೇರಿದ್ದಾರೆ. ಇನ್ನು ಕೊಪ್ಪಳದಲ್ಲೂ ಮಳೆಯಿಂದಾಗಿ ಹಳ್ಳಗಳು ಭರ್ತಿಯಾಗಿದೆ. ಅಳವಂಡಿ ಕಂಪ್ಲಿ ರಸ್ತೆಯ ಹಳ್ಳ ದಾಟೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಅಳವಂಡಿ ಗ್ರಾಮದಲ್ಲಿ ಮೃತ ವ್ಯಕ್ತಿಯ ಶವವನ್ನು ಗ್ರಾಮಸ್ಥರು ಹಳ್ಳದಲ್ಲಿಯೇ ಹೊತ್ತೊಯ್ದಿದ್ದಾರೆ. ಹಳ್ಳಕ್ಕೆ ಸೇತುವೆ ಇಲ್ಲದ್ರಿಂದ ಹಳ್ಳ ದಾಟೋದಕ್ಕೆ ಗ್ರಾಮಸ್ಥರು ಪರದಾಡಿದ್ರು. ಕಂಪ್ಲಿ ಸೇರಿ ಸುಮಾರು 6 ಗ್ರಾಮದ ಜನ ಇದೇ ರಸ್ತೆ ಮೂಲಕ ಅಳವಂಡಿ ತಲುಪಬೇಕಾಗುತ್ತೆ. ಆಲ್ಮೋಸ್ಟ್ 1 ದಶಕದಿಂದ ಜನಪ್ರತಿನಿಧಿಗಳಿಗೆ ಎಷ್ಟೇ ಮನವಿ ಮಾಡಿದ್ರು ಡೋಂಟ್ ಕೇರ್ ಮಾಡ್ತಿದ್ದಾರೆ. ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.